ಆರ್ ಸಿ ಬಿ ಬೌಲಿಂಗ್ನಲ್ಲಿ ಜಿಯೋ ಸಜರ್ವುಡ್ ಬದಲು ಬೇರೆ ಬೌಲರ್ಗಳನ್ನು ಟಾರ್ಗೆಟ್ ಮಾಡುತ್ತಾ ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅರ್ಥ ಮಾಡ್ಕೊಳ್ಳಿ. ಹೌದು, ಜಿಯೋ ಸಜರ್ವುಡ್ ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಇಂಜೂರ್ ಆಗಿದ್ದಾರೆ ಅಂತಲೇ ಹೇಳಬೇಕು. ಸೊ ಇವರ ಜಾಗಕ್ಕೆ ಬೇರೆ ಬೌಲರ್ಗಳನ್ನು ಟಾರ್ಗೆಟ್ ಮಾಡಲಾಗಿದೆ. ಅದರಲ್ಲಿ ಮುಸ್ತಫಿಜುರ್ ರೆಹಮಾನ್ ಕೂಡ ಒಬ್ಬರು. ಹೌದು, ಲೆಫ್ಟ್ ಹ್ಯಾಂಡೆಡ್ ಬೌಲರ್ ಆಗಿರೋ ಇವರು ಒಂದು ಒಳ್ಳೆಯ ವೇರಿಯೇಷನ್ ತರ್ತಾರೆ ಅಂತ ಹೇಳಬೇಕು. ಆರ್ ಸಿ ಬಿ ತಂಡದಲ್ಲಿ ಸಖತ್ತಾಗಿ ಬೌಲಿಂಗ್ ಮಾಡೋ ಚಾಣಾಕ್ಷತೆ ಇದೆ ಇವರ ಹತ್ರ. ಇನ್ನು ಎರಡನೇ ಬೌಲರ್ ಆಗಿ ಆರ್ ಸಿ ಬಿ ಪ್ಲೇಯರ್ ಆದ ಜೇಸನ್ ಬೆಹ್ರೆನ್ಡೋರ್ಫ್. ಹೌದು, ಇವರು ಕೂಡ ಲೆಫ್ಟ್ ಹ್ಯಾಂಡೆಡ್ ಬೌಲರೇ. ಪವರ್ ಪ್ಲೇಯಲ್ಲಿ ಸಖತ್ತಾಗಿ ವಿಕೆಟ್ ಎತ್ತುವ ಸಾಮರ್ಥ್ಯ ಇದೆ. ಸೊ ಆದ್ದರಿಂದ ಇವರನ್ನು ಕೂಡ ಆರ್ ಸಿ ಬಿ ತಗೋಬೋದು. ಇವರು ಇದ್ದರೆ ಸಖತ್ತಾಗಿರುತ್ತೆ ಆರ್ ಸಿ ಬಿ ಟೀಮಲ್ಲಿ. ಇನ್ನು ಮೂರನೇ ಬೌಲರ್ ಆಗಿ ಸೌತ್ ಆಫ್ರಿಕಾದ ಓಟೆನೆಲ್ ಬ್ರಾಟ್ಮನ್. ಹೌದು, ಇವರು ಕೂಡ ಸಖತ್ತಾಗಿ ಡೆತ್ತಲ್ಲಿ ಬೌಲಿಂಗ್ ಮಾಡೋ ಸಾಮರ್ಥ್ಯ ಇದೆ. ಸಖತ್ತಾಗಿ ವಿಕೆಟ್ಗಳನ್ನು ತೆಗೆದುಕೊಡ್ತಾರೆ ಯಾವುದೇ ತಂಡಕ್ಕೆ ಆಡಿದರೂ. ಈ ಮೂರು ಜನರಲ್ಲಿ ಜಿಯೋ ಸಜರ್ವುಡ್ ಬದಲು ಯಾವ ಆಟಗಾರರನ್ನು ಆರ್ ಸಿ ಬಿ ಟಾರ್ಗೆಟ್ ಮಾಡುತ್ತೆ ಅಂತ ಕಾಮೆಂಟ್ನಲ್ಲಿ ಬರೆದು ತಿಳಿಸಿ. ಹೌದು, ಮುಸ್ತಫಿಜುರ್ ರೆಹಮಾನ್ ಒಂದು ಒಳ್ಳೆ ಚಾಯ್ಸ್ ಅಂತಲೇ ಹೇಳಬೇಕು. ಅದನ್ನು ಬಿಟ್ಟರೆ ಬ್ರಾಟ್ಮನ್ ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ. ಸೊ ನಿಮಗೇನು ಅನಿಸುತ್ತೆ ಇದರ ಬಗ್ಗೆ ಕಾಮೆಂಟ್ನಲ್ಲಿ ಬರೆದು ತಿಳಿಸಿ. ಸಿಗ್ತಾ ಇರೋಣ. ಬಾಯ್ ಬಾಯ್.